ಗುಡ್ ಈವ್ನಿಂಗ್ ಮಕ್ಕಳೇ. ಇವತ್ತಿನ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ದಶಮಾಂಶಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ವಿ, ಹೌದಾ? ದಶಮಾಂಶಗಳ ಟಾಪಿಕ್ ಏನಿದೆ ಅದ್ರೊಳಗಡೆ ನಮ್ದೇನ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ ಲಾಸ್ಟ್ ಇಯರ್ ಕಲ್ತಂತ ಒಂದು ಟಾಪಿಕ್ಸ್ ಏನಿದ್ವು ಅವನ್ನ ರಿವೈಸ್ ಮಾಡಿದ್ವಿ. ನಂತರ ಈ ವರ್ಷ ನಿಮ್ಮ ಸಿಲೆಬಸ್ಗೆ ಇರುವಂತದ್ದು ಮಲ್ಟಿಪ್ಲಿಕೇಶನ್ ಅಂದ್ರೆ ದಶಮಾಂಶ ಸಂಖ್ಯೆಗಳ ಗುಣಾಕಾರದ ಬಗ್ಗೆ ನಾವು ಓದ್ಲಿಕ್ಕತ್ತಿದ್ವಿ. ಅದನ್ನೇ ಇವತ್ತು ಕಂಟಿನ್ಯೂ ಮಾಡೋಣ ಅಂತ. ದಶಮಾಂಶಗಳ ಗುಣಾಕಾರ, ಹೌದಾ? ನಾವು ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅಂತ. ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ ದಶಮಾಂಶಗಳನ್ನಂತ ತಿಳ್ಕೊಳ್ಳೋಣ ಅಂತ. ಓಕೆ. ಮೊದಲನೇದಾಗಿ 2.7 ಇಂಟು 4. ಇಲ್ಲಿ ಏನಿದೆ ಮಕ್ಳೇ, ಇಲ್ಲಿ ಒಂದು ದಶಮಾಂಶ ಇದೆ, ನಂತರ ಇಲ್ಲಿ ಪೂರ್ಣ ಸಂಖ್ಯೆ ಇದೆ. ದಶಮಾಂಶ ಜೊತೆ ಪೂರ್ಣ ಸಂಖ್ಯೆನ ಗುಣಾಕಾರ ಯಾವ ರೀತಿ ಮಾಡ್ತೀರಿ? ಸೊ ನೀವು ಸಿಂಪಲ್ ಮಲ್ಟಿಪ್ಲಿಕೇಶನ್ ಅಂದ್ರೆ ನಾರ್ಮಲ್ ನಂಬರ್ಸ್ ಇದ್ದಾಗ, ಸಾಮಾನ್ಯವಾಗಿ ಸಂಖ್ಯೆಗಳನ್ನ ಕೊಟ್ಟಾಗ ಅದನ್ನ ಯಾವ ರೀತಿ ಗುಣಾಕಾರ ಮಾಡ್ತಿರ್ಲ ಅದೇ ರೀತಿ ಇಲ್ಲಿಯೂ ಕೂಡ ಗುಣಾಕಾರ ಮಾಡಿ. ಇಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಗುಣಾಕಾರ ಮಾಡುವ ವಿಧಾನದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ನೀವ್ ಯಾವ ರೀತಿ ಸಾಮಾನ್ಯ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತಿರಲ್ಲ ಅದೇ ರೀತಿ ದಶಮಾಂಶಗಳನ್ನ ಗುಣಾಕಾರನು ಅದೇ ರೀತಿ ಮಾಡ್ಬೇಕು, ಸರಿನಾ? 4 ಎಷ್ಟು? 4 28. 8ನ್ನ ಇಲ್ಲಿ ಬರ್ದೆ, 2ನ್ನ ಇದ್ರ ತಲೆ ಮೇಲೆ ಬರಿತೀನಿ, ಹೌದಾ? 4 ಎಷ್ಟು? 4 8. 8 ಪ್ಲಸ್ 2 ಎಷ್ಟು? 8 ಪ್ಲಸ್ 2 10. ನನ್ಗೆ ಇಷ್ಟು ಉತ್ತರ ಬಂದು 108. ಆದ್ರೆ ಇದು ಸಾಮಾನ್ಯವಾದ ಸಂಖ್ಯೆ, ಪೂರ್ಣ ಸಂಖ್ಯೆನ ಇಲ್ಲ. ಇದಕ್ಕೆ ನಾನು ಏನ್ ಮಾಡ್ಬೇಕು? ದಶಮಾಂಶದ ಒಂದು ವಿಧಾನದಲ್ಲಿ ಬರೆಬೇಕು. ದಶಮಾಂಶದ ವಿಧಾನದಲ್ಲಿ ಬರೆಬೇಕಂದ್ರೆ ನೀವು ಈ ದಶಮಾಂಶನ ಸಂಖ್ಯೆ ನೋಡ್ಬೇಕು. ಇಲ್ಲಿ ಇದೇನ್ ಚುಕ್ಕಿ ಇದೆಯಲ್ಲ, ಇದು ಎಷ್ಟು ಸಂಖ್ಯೆ ಆದ್ಮೇಲೆ ಹಾಕಿದೀವಿ ಅಂದ್ರೆ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಅಂತ ನೋಡ್ಬೇಕು. ಚುಕ್ಕಿ ಆದ್ಮೇಲೆ ಒಂದೇ ಸಂಖ್ಯೆ ಇದೆ, ಹೌದಾ ಇಲ್ಲೋ? ಹಾಗಾದ್ರೆ ನಾನ್ ಚುಕ್ಕಿ ಎಲ್ಲಿ ಹಾಕ್ತೀನಿ? ಇಲ್ಲಿ ಹಾಕ್ತೀನಿ. ಯಾಕಂದ್ರೆ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆ ಬರ್ಬೇಕು? ಒಂದೇ ಸಂಖ್ಯೆ ಬರ್ಬೇಕು. ಹಾಗಾಗಿ ಚುಕ್ಕಿ ಆದ್ಮೇಲೆ ನಾನು ಏನ್ ಮಾಡ್ತೀನಿ? ಒಂದೇ ಸಂಖ್ಯೆ ಬಿಡುವ ಹಾಗೆ ಚುಕ್ಕಿಯನ್ನ ಹಾಕ್ತೀನಿ. ಸೊ 2.7 ಇಂಟು 4 ಅಂತ ಮಾಡಿದಾಗ ಎಷ್ಟು ಬರುತ್ತೆ? 10.8 ಅಂತ ನಮ್ಗೆ ಉತ್ತರದಲ್ಲಿ ಬರುತ್ತೆ, ಹೌದಾ? ಈಗ ಮತ್ತೊಂದು ಮಾಡೋಣ ಅಂತ. ಹ್ಮ್ 34.46 ಇಂಟು 5. ಇದನ್ನ ಯಾವ ರೀತಿ ಗುಣಾಕಾರ ಮಾಡ್ತೀರಿ? ಇದೇ ರೀತಿನ ಮಾಡೋದು, ಸರಿನಾ? 5 ಇಂಟು ಎಷ್ಟು? 5 ಇಂಟು 6. 5 6 30. 0 ಬರ್ದೆ, 3 ಇದ್ರ ತಲೆ ಮೇಲೆ ಬರ್ದೆ. 5 4 ಎಷ್ಟು? 5 4 10. ಸಾರಿ, 5 4 ಎಷ್ಟು? 5 4 20, ಹೌದಾ? 5 4 20. 20 ಪ್ಲಸ್ 3 ಎಷ್ಟಾಯ್ತು? 23 ಆಯ್ತು. 3 ಇಲ್ಲಿ ಬರ್ದೆ, 2 ಇಲ್ಲಿ ಬರಿತೀನಿ. ಓಕೆ. 5 4 ತಿರ್ಗಾ 20. 20 ಪ್ಲಸ್ 2 22. 2 ಇಲ್ಲಿ ಬರ್ದೆ, 2 ಇಲ್ಲಿ ಬರ್ದೆ. ನಂತರ 5 3 15. 15 ಪ್ಲಸ್ 2 17. ನನ್ಗೆ ಈ ಒಂದು ಉತ್ತರ ಬಂತು. ಇದು ಸರಿನಾ ತಪ್ಪ ಹೇಳಿ ಮಕ್ಳೇ? ನಾನ್ ಮಾಡಿದ ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆಯಾ? ನೋಡಿ, ಚೆಕ್ ಮಾಡಿ. ಕರೆಕ್ಟ್ ಇದೆ, ಓಕೆ. ಈಗ ಏನ್ ಮಾಡ್ಬೇಕು ನಾನು? ಈಗ ದಶಮಾಂಶಕ್ಕೆ ನಾನು ಇದನ್ನ ಪರಿವರ್ತನೆ ಮಾಡ್ಬೇಕು. ಯಾವ ರೀತಿ ಮಾಡ್ತೀನಿ? ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? 1 2 ಇದೆ. ಹಾಗಾದ್ರೆ ಚುಕ್ಕಿ ಎಲ್ಲಿ ಇಡ್ತೀನಿ ಹೇಳಿ? ಎಲ್ಲಿ ಇಡ್ತೀನಿ ಚುಕ್ಕಿ? ನೀವು ಚುಕ್ಕಿ 172.30 ಅಂತ ಬರುತ್ತೆ. 172.30 ಅಂತ ಬರುತ್ತೆ. ಚುಕ್ಕಿ ಇಲ್ಲಿಡ್ತೀನಿ, ಇಲ್ಲಿಡ್ತೀನಿ. ಇದಾದ್ಮೇಲೆ ಎಷ್ಟು ಸಂಖ್ಯೆ ಬಂದು? 1 ಮತ್ತು 2, ಸರಿನಾ? ಓಕೆ. ಈಗ ಮತ್ತೊಂದು ಮಾಡ್ತೀನಂತೆ ಮಕ್ಕಳೇ. ಏನಿದೆ ಇದು? 2.3 ಇಂಟು 4.35, ಹೌದಾ? ಲೆಟ್ ಸ್ಟಾರ್ಟ್.
ಸೊ ಮೊದಲನೇದಾಗಿ ಏನ್ ಮಾಡೋಣ, ಇಲ್ಲಿಂತ್ರನೇ ಗುಣಾಕಾರ ಮಾಡ್ಕೊತ ಹೋಗೋಣ. 5 3 ಎಷ್ಟ್ ಬರುತ್ತೆ? 5 3 15, 5 ಇಲ್ಲಿ ಬರ್ದೆ, 1 ಇಲ್ಲಿ ಬರ್ದೆ. 5 2 10, 10 + 1 11 ಪ್ಲಸ್ ಇಲ್ಲಿ ಹಾಕ್ತೀನಿ. ನಂತರ 3 3 9, 3 2 6 ಮತ್ತೆ 2 ಪ್ಲಸ್ ಹಾಕಿದೆ. ಹೌದಾ? 4 3 12, 2 ಬರ್ದೆ, 1 ಇದ್ರ ತಲೆ ಮೇಲೆ. 4 2 8, 8 + 1 9. ಸೊ ಟೋಟಲ್ ಮಾಡಿ ಎಷ್ಟಾಗುತ್ತೆ? 5, 9 + 1 10, 1 0 ಇಲ್ಲಿ ಬರ್ದೆ, 1 ಇಲ್ಲಿ. 6 + 2 8, 9 10, 9 + 1 10. ಹೌದಾ? ಸೊ ಇದು ಕರೆಕ್ಟ್ ಇದೆ ಆನ್ಸರ್. ಇದಕ್ಕೆ ನಾವಿನ್ನ ಏನ್ ಮಾಡ್ಬೇಕು? ದಶಮಾಂಶಕ್ಕೆ ನಾವು ಇದನ್ನ ಏನಿದೆ ಪರಿವರ್ತನೆ ಮಾಡ್ಬೇಕು. ಸರಿನಾ? ಈಗ ಹೇಗ್ ಮಾಡೋದು? ಈಗ ಚುಕ್ಕಿ ಆದ್ಮೇಲೆ ಎರಡೂ ಕಡೆ ನೋಡಿದ್ರೆ ನೀವು ಎರಡು ಸಂಖ್ಯೆಗಳು ಯಾವ ಸಂಖ್ಯೆ ಇದಾವೆ? ದಶಮಾಂಶಗಳ ಸಂಖ್ಯೆ ಇದಾವೆ. ಹಾಗಾದ್ರೆ ನಾವು ಎರಡು ಸಂಖ್ಯೆಗಳ ಚುಕ್ಕಿಯನ್ನ ಇಲ್ಲಿ ಏನ್ ಮಾಡ್ಬೇಕು? ಕನ್ಸಿಡರ್ ಮಾಡ್ಬೇಕು. ಸೊ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆಗಳದಾವೆ? ಇಲ್ಲಿ ಮೊದಲಿಗೆ ಒಂದಿದೆ. ನಂತರ ಇಲ್ಲಿ ಎಷ್ಟಿದೆ? ಚುಕ್ಕಿ ಆದ್ಮೇಲೆ 2 ಇದಾವ್. ಸೊ 1 + 2 ಎಷ್ಟಾದ್ರು? 3 ಸಂಖ್ಯೆಗಳ ನಂತರ ನಾವೇನ್ ಮಾಡ್ಬೇಕು? ಚುಕ್ಕಿ ಹಾಕ್ಬೇಕು. ಸೊ 1 2 3. ನಂತರ ಇಲ್ಲಿ ಏನ್ ಮಾಡಿದೆ? ಚುಕ್ಕಿ ಹಾಕಿದೆ. 1 2 3. ಲಾಸ್ಟ್ ಕೊನೆಯಂತ್ರ ನಾನು ಸಂಖ್ಯೆಯನ್ನ ಕೌಂಟ್ ಮಾಡ್ತೀನಿ. 3 ಸಂಖ್ಯೆಯನ್ನ ಬಿಟ್ಟು ಒಂದು ಚುಕ್ಕಿನ ಹಾಕ್ತೀನಿ. ಸೊ ನನ್ನ ಆನ್ಸರ್ ಏನ್ ಬಂತು? 10.005 ಅಂತ ಬಂತು. ಹೌದಾ? ಸೊ ಈಗ ಮತ್ತೊಂದು ಪ್ರಶ್ನೆ ಕೊಡ್ತೀನಂತೆ ಮಕ್ಳೇ, ಅದನ್ನ ನೀವು ಸಾಲ್ವ್ ಮಾಡ್ಬೇಕು ಈಗ. 1.8 × 1.2. ಸೊ ಮಾಡಿ ನಂತರ ಅದ್ರ ಮೇಲೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಮಾಡಿದ್ರ ಮಕ್ಳೇ? ಉತ್ತರ ಏನ್ ಬಂತು ಹೇಳ್ಬೋದಾ? ಉತ್ತರವನ್ನು ಹೇಳಿ ಮಕ್ಳೇ, ಏನ್ ಬರುತ್ತೆ? ಓಕೆ, ಎಸ್, ವೆರಿ ಗುಡ್. ಟ್ರೈ ಮಾಡಿ ಮಕ್ಳೇ. ಆಲ್ ರೈಟ್. ಈಗ ನೋಡೋಣವಾ ನೀವ್ ಮಾಡ್ದಂತ ಒಂದು ಆ ಏನು ಫಾಲೋ ಮಾಡಿದಿರಿ, ಕ್ಯಾಲ್ಕುಲೇಷನ್ ಮಾಡಿದಿರಿ, ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಸೊ 2 ಎಂಟ್ಲೆ ಎಷ್ಟು? 10. 0 ಬರ್ದೆ, 1 ಇದ್ರ ತಲೆ ಮೇಲೆ. 2 1 2, 2 + 1 3. 1 ಎಂಟ್ಲೆ 8, 1 1 1. 0 ಬರೀತೀನಿ. ಸಾರಿ, ಇಲ್ಲಿ ತಪ್ಪಿದೆ ನೋಡ್ರಿ ಮಕ್ಳೇ. ಸಾರಿ ಸಾರಿ. ಎಸ್, 2 ಎಂಟ್ಲೆ 16. 2 ಎಂಟ್ಲೆ 16. 2 1 2, 2 + 1 3, ಪ್ಲಸ್ 1 ಎಂಟ್ಲೆ 8, 1 1 1. ಸೊ ಈಗ ಬರೋಬರ್ ಆಯ್ತಾ? ಸೊ 6ನ್ನ ಆಸ್ ಇಟ್ ಇಸ್ ಇಡ್ತೀನಿ. 8 + 3 ಎಷ್ಟು? 11. 1 ಇಲ್ಲಿ ಬರ್ದೆ, 1 ಇಲ್ಲಿ ಇಟ್ಟೆ. ಸೊ 1 + 1 2 ಆಯ್ತು. ಈಗ ನೀವು ಚುಕ್ಕಿ ಎಲ್ಲಿ ಹಾಕ್ತಿರಿ? ಚುಕ್ಕಿ ಇಲ್ಲನ್ನ ನೋಡ್ಬೇಕು ನಾವು. ದಶಮಾಂಶಗಳ ಸಂಖ್ಯೆ ಎರಡೂ ಕಡೆ ಇದಾವ, ಹೌದೋ ಇಲ್ಲೋ? ಸೊ ಇಲ್ಲಿ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆ ಐತಿ? ಒಂದೇ ಐತಿ. ಇಲ್ಲೂ ಕೂಡ ಒಂದೇ ಐತಿ. ಸೊ 1 + 1 ಎಷ್ಟಾಯ್ತು? 2 ಸಂಖ್ಯೆ. ಸೊ ಚುಕ್ಕಿ ನಾವ್ ಏನ್ ಮಾಡ್ಬೇಕು? 2 ಸಂಖ್ಯೆಗಳ ನಂತರ ಇಡ್ಬೇಕು. ಸೊ 1 2, ಹೌದಾ? 1 2 ಇಲ್ಲಿ ನಾನು ಏನ್ ಮಾಡ್ತೀನಿ? ಚುಕ್ಕಿಯನ್ನ ಇಡ್ತೀನಿ. ಸೊ ನನ್ನ ಉತ್ತರ ಏನ್ ಬಂತು? 2.16. ತಿಳಿತಾ ಮಕ್ಳೇ? ಓಕೆ. ಹ್ಮ್. ಈಗ ಇದೊಂದು ವಿಧಾನ ಆಯ್ತು. ದಶಮಾಂಶಗಳ ಒಂದು ಗುಣಾಕಾರ ಮಾಡುವ ಒಂದು ಇದು ಏನಾಯ್ತು? ಒಂದು ವಿಧಾನವಾಯ್ತು, ಹೌದಾ? ಈಗ ಮತ್ತೊಂದು ವಿಧಾನದ ಬಗ್ಗೆ ನಾನ್ ಮಾತಾಡ್ತೀನಿ ಇಲ್ಲಿ. ಸರಿನಾ? ಇಲ್ಲಿ ನಿಮಗೆ ತೋರಿಸ್ತೀನಂತೆ.
ಈಗ ಈ ವಿಧಾನದಲ್ಲಿ ಏನಾಗ್ತದಂದ್ರೆ ನಾವು ದಶಮಾಂಶಗಳನ್ನ ಮೊದಲಿಗೆ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡ್ತೀವಿ. ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿ ನಂತರ ಗುಣಾಕಾರ ಮಾಡಿ ನಂತರ ಏನ್ ಮಾಡ್ತೀವಿ ಅದನ್ನ ತಿರ್ಗಾ ದಶಮಾಂಶಕ್ಕೆ ಪರಿವರ್ತನೆ ಮಾಡಿ ಬರಿತೀವಿ. ಸೊ ಈಗ ನಿಮ್ಗೆ ಒಂದು ಉದಾಹರಣೆಗಾಗಿ 0.1 ಇಂಟು 0.1 ಅಂತ ತಗೊಂಡಿದ್ದೀನಿ. 0.1 ಇಂಟು 0.1. ಸೊ 0.1 ಅನ್ನ ನಾನೇನ್ ಮಾಡ್ತೀನಿ, ಮೊದಲಿಗೆ ಫ್ರಾಕ್ಷನ್ ಅಂದ್ರೆ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡ್ತೀನಿ. ಇದನ್ನ ಯಾವ ರೀತಿ ಬರೀತೀರಿ ನೀವು ಭಿನ್ನ ರಾಶಿಯಲ್ಲಿ? ಸೊ 0 ಆದ್ಮೇಲೆ ಯಾವ ಸಂಖ್ಯೆ ಇದೆ? ಒಂದಿದೆ, ಅದು ಏನಾಗುತ್ತೆ? ಅಂಶ ಆಗುತ್ತೆ. ನಂತರ ಛೇದದಲ್ಲಿ ಎಷ್ಟು ಬರುತ್ತೆ? 0 ಆದ್ಮೇಲೆ ಒಂದೇ ಸಂಖ್ಯೆ ಇದೆ ಅಂದ್ರೆ ಇದು ಯಾವ ಒಂದು ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಹೇಳಿಕತ್ತದ? ಯಾವ್ದ್ರ ಬಗ್ಗೆ ಹೇಳಿಕತ್ತದ? ದಶಾಂಶ ಬಗ್ಗೆ ಹೇಳಿಕತ್ತದ. ಹಾಗಾಗಿ 10 ಅಂತ ಕೆಳಗಡೆ ಬರುತ್ತೆ. ಇಂಟು ಇಲ್ಲೂ ಕೂಡ 1/10 ಅಂತಾನೇ ಬರುತ್ತೆ. ಹೌದಾ? ಈಗ ಗುಣಾಕಾರ ಮಾಡಿ. ಒಂದೊಂದ್ಲೆ 1, 10 ಹತ್ಲೆ 100. ಸೊ ನನ್ನ ಉತ್ತರ ಏನ್ ಬಂತು? 1/100 ಅಂತ ಬಂತು. ಏನ್ ಬಂತು? 1/100. ಈಗ ಇದು ಭಿನ್ನ ರಾಶಿ ಒಂದು ಫಾರ್ಮ್ ಅಲ್ಲಿ ಇದೆ, ಹೌದಾ ಇಲ್ಲೋ? ಸೊ ಇದನ್ನ ತಿರ್ಗಾ ಏನ್ ಮಾಡ್ತೀನಿ? ದಶಮಾಂಶಕ್ಕೆ ಪರಿವರ್ತನೆ ಮಾಡ್ತೀನಿ. ಯಾವ ರೀತಿ ಮಾಡೋದು? ಈಗ 1/100 ಅನ್ನ ನಾವು ದಶಮಾಂಶದಲ್ಲಿ ಯಾವ ರೀತಿ ಬರಿತೀವಿ? ಇದು ಯಾವ ಒಂದು ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಹೇಳಿಕತ್ತದ? ಶತಾಂಶ ಬಗ್ಗೆ ಹೇಳಿಕತ್ತದ. ಅಂದ್ರೆ ಇದು ಶತಾಂಶದ ಜಾಗದಲ್ಲಿ ಏನ್ ಬರುತ್ತೆ? 1 ಅಂತ ಬರುತ್ತೆ. ಸೊ 1 ಅಂತ ಶತಾಂಶ ಜಾಗದಲ್ಲಿ ಬರುತ್ತೆ. ನಂತರ ದಶಾಂಶದಲ್ಲಿ ಯಾವುದೇ ಒಂದು ಸಂಖ್ಯೆ ಇಲ್ಲ, ಹಾಗಾಗಿ 0 ಹಾಕಿದೆ. ನಂತರ ಬಿಡಿದಲ್ಲಿ ಯಾವ್ದಾರೆ ಸಂಖ್ಯೆ ಇದೆ? ಇಲ್ಲ, ಅದಕ್ಕೂ ಕೂಡ 0 ಅಂತ ಹಾಕಿದೆ. ಸೊ ನಮ್ಮ ಉತ್ತರ ಏನ್ ಬಂತು? 0.1 ಇಂಟು 0.1 ಮಾಡಿದಾಗ 0.01 ಅಂತ ಬಂತು. ಸೊ ಈ ರೀತಿನೂ ನೀವು ಮಾಡಬಹುದು. ಇದೇ ಒಂದು ಮಾಡದಂತ ಒಂದು ಪ್ರಾಬ್ಲಮ್ ಅನ್ನೇ ನಾನು ಇಲ್ಲಿ ತೆಗೆದುಕೊಳ್ತೀನಿ ನೋಡಿ. ಹೌದಾ? 2.7 ಇಂಟು 4 ಇದನ್ನ ನಾವು ಈ ತಕ್ಷಣನೇ ಸಾಲ್ವ್ ಮಾಡಿದ್ವಿ, ಹೌದಾ? ಸೊ ಮೊದಲಿಗೆ ಇದನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ತೀನಿ. 2.7 ಅನ್ನ ಭಿನ್ನ ರಾಶಿಯಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಇಲ್ಲಿ ದಶಾಂಶ ಇದೆ, ಇಲ್ಲಿ ಬಿಡಿಯಲ್ಲಿ ಸಂಖ್ಯೆ ಇದೆ. ಹಾಗಾಗಿ ಇದು ಏನಾಗುತ್ತೆ? 27/10 ಅಂತ ಆಗುತ್ತೆ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಒಂದೇ ಸಂಖ್ಯೆ ಇದೆ, ಅದು ದಶಾಂಶದ ಪ್ಲೇಸ್ ಅಲ್ಲಿ ಇದೆ. ಹಾಗಾಗಿ ಇದು ಯಾವ ಒಂದು ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಹೇಳಿಕತ್ತದ? ದಶಾಂಶ ಬಗ್ಗೆ ಹೇಳಿಕತ್ತದ. ಸೊ 27/10 ಆಯ್ತಾ? ಇಂಟು 4. ಇಂಟು 4. ಓಕೆ. ಈಗ ಇದು ಕೆಳಗಡೆ ಇಲ್ಲ, ಒಂದ್ ನಿಮಿಷ ಮಕ್ಳು, ಇನ್ನ ಸ್ವಲ್ಪ ಇಲ್ಲೇ ಬರ್ಬಿಡ್ತೀನಿ. ಓಕೆ. ಇದ್ರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಇದರ ಅರ್ಥ ಏನು? ಇದ್ರ ಕೆಳಗಡೆ ಒಂದಿದೆ ಅಂತ ಅರ್ಥ. ಸೊ ಇದು ಎರಡು ಭಿನ್ನ ರಾಶಿಯಲ್ಲಿ ಒಂದು ಫಾರ್ಮ್ ಅಲ್ಲಿ ಬಂದು. ಸೊ ಈಗ ನೀವ್ ಏನ್ ಗಮನಿಸ್ಬೇಕಂದ್ರೆ ಯಾವದೇ ಇಲ್ಲಿ ಡಿವೈಡ್ ಆಗ್ತಾವ, ಒಂದಕ್ಕೊಂದು ಡಿವೈಡ್ ಅಥವಾ ಕ್ಯಾನ್ಸಲ್ ಆಗ್ತಾವ? ಇನ್ನಷ್ಟು ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಬರಿಬಹುದಾ? ನೀವು ಬರಿಬಹುದು. ಯಾವುದು? 10 ಮತ್ತು 4. ಎರಡು ಎದ್ರಲ್ಲೇ ಡಿವೈಡ್ ಆಗ್ತಾವ ಮಕ್ಳೇ? ಎರಡ್ರಲ್ಲೇ. ಎರಡ್ಲೆ 4, 5ಲೆ 10. ಸೊ ನನ್ಗೆ ತಿರ್ಗಾ 2 7 14, ಒಂದಿಲ್ಲೆ 2 4, 5. 54/5 ಅಂತ ಬಂತು, ಹೌದಾ? 54/5 ಅಂತ ಬಂತು. ಕರೆಕ್ಟ್? ಅರ್ಥ ಆಯ್ತಾ ಮಕ್ಳೇ? ಈಗ ಇದು ಒಂದು ಭಿನ್ನ ರಾಶಿ ಫಾರ್ಮ್ ಅಲ್ಲಿ ಇದೆ. ಇದನ್ನ ನಾನು ಏನ್ ಮಾಡ್ಬೇಕೀಗ? ದಶಾಂಶಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರ ಇಲ್ಲಿ ಕೆಳಗಡೆ ಯಾವುದೇ ರೀತಿಯ ದಶಾಂಶ, ಶತಾಂಶ ಅಥವಾ ಸಹಸ್ರಾಂಶ ಒಂದು ಪ್ಲೇಸ್ ವ್ಯಾಲ್ಯೂ ಇಲ್ಲ, ಹೌದು ಇಲ್ಲ? ಹಾಗಾದ್ರೆ ನಾನು ಏನ್ ಮಾಡ್ಬೇಕೀಗ? ಈಗ ಅದನ್ನ ಮತ್ತೆ ತಿರ್ಗಾ ನಾವು ಭಾಗಾಕಾರ ಮಾಡ್ಬೇಕು. 5 1 5. ಸೊ 4 54 ಹೋಗೋದಿಲ್ಲ. ಸೊ 5 10 50 ತಗೋತೀನಿ. 4 ಉಳಿತು. ಸೊ ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಅನ್ನ ಹಾಕಿ ಇಲ್ಲಿ 0 ತಗೋತೀನಿ. ಸೊ 5 8 40. 0. ಸೊ ನನ್ನ ಉತ್ತರ ಏನ್ ಬಂತು? 10.8 ಅಂತ ಬಂತು. ಕರೆಕ್ಟಾ? ನಾವು ಉತ್ತರ ಮಾಡಿದ್ದು ಕರೆಕ್ಟಾ? ಚೆಕ್ ಮಾಡಿ. 2.7 ಇಂಟು 4 ಮಾಡಿದಾಗ 10.8 ಬರುತ್ತೆ. ಸೊ ಆನ್ಸರ್ ಎರಡೂ ಮೆಥಡ್ ಅಲ್ಲಿ ಸೇಮೇ ಬರುತ್ತೆ ಮಕ್ಳೇ. ಆ, ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಮಾಡುವ ವಿಧಾನ ಮಾತ್ರ ಬೇರೆ. ಸೊ ನನಗ ನೀವು ಕೇಳಿದ್ರೆ ನೀವು ಮೊದಲನೇ ವಿಧಾನ ನಾನೇನ್ ಕಲ್ಸಿದಿನಲ್ಲ, ನೀವ್ ಹೇಗೆ ಸಾಮಾನ್ಯ ಸಂಖ್ಯೆಗಳ ಗುಣಾಕಾರ ಮಾಡ್ತಿರಲ್ಲ ಅದೇ ರೀತಿ ಮಾಡಿದ್ರೆ ನಿಮ್ಗೆ ಸುಲಭ ಆಗ್ತದೆ. ಇದೇನಾಗುತ್ತೆ? ಇದು ಸ್ವಲ್ಪ ಲೆಂದಿ ಆಗುತ್ತೆ, ಮಾತ್ರ ನಿಮ್ಗೆ ಈಸಿ ಅನಿಸ್ಬಹುದು ಕ್ಯಾನ್ಸಲೇಷನ್ ಎಲ್ಲ ಮಾಡುವಾಗ.
ಆದ್ರೆ ದೊಡ್ಡ ಸಂಖ್ಯೆಗಳು ಬಂದಾಗ ಸ್ವಲ್ಪ ಇದೇನಾಗುತ್ತೆ ಡಿಫಿಕಲ್ಟ್ ಆಗ್ಬಹುದು. ಸೊ ನಿಮ್ಮ ಅನುಕೂಲ ಪ್ರಕಾರ ನಿಮ್ಗೆ ಯಾವ ಮೆಥಡ್ ಚಲೋ ಅನ್ನಿಸ್ತದ ಅದನ್ನ ನೀವು ಆಪ್ಟ್ ಮಾಡ್ಕೋಬಹುದು. ಓಕೆ. ಇಲ್ಲಿ ನೀವು ಇದೇ ಮಾಡ್ಬೇಕು ಇದನ್ನೇ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಯಾವ ಮೆಥಡ್ ಸುಲಭ ಅನ್ನಿಸ್ತದ ನೀವು ಆ ಮೆಥಡ್ ಅನ್ನ ಆಪ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಏನ್ ಮಾಡ್ಬೋದು, ದಶಮಾಂಶಗಳ ಗುಣಾಕಾರ ಮಾಡ್ಬೋದು. ಓಕೆ. ಸೊ ಎರಡೂ ಮೆಥಡ್ ನಿಮ್ಮಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಂತ ಎರಡೂ ಮೆಥಡ್ ಅನ್ನ ನಾನು ನಿಮಗಿಲ್ಲಿ ತೋರಿಸ್ಕೊಟ್ಟಿನಿ. ಎಸ್. ಈಗ ಏನ್ ಮಾಡೋದು, 10, 100 ಮತ್ತು 1000ನಿಂದ ದಶಮಾಂಶಗಳನ್ನ ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಸೊ ಯಾವ ರೀತಿ ವ್ಯತ್ಯಾಸ ಆಗ್ತದ ಅಂತ ನೋಡೋಣ. ಸೊ ಹೌದಾ, 2.3 ಇಂಟು 10 ಅಂತ ಕೊಟ್ಟದಾಗ ಏನಾಗುತ್ತೆ ಬದಲಾವಣೆ. ಇಲ್ಲಿ ಏನಾಗುತ್ತಂದ್ರೆ ನಾವಿದನ್ನ ಫಸ್ಟ್ ಮೆಥಡ್ ಪ್ರಕಾರ ಏನಿದೆ ನಿಮ್ಗೆ ಗುಣಾಕಾರ ಮಾಡಿ ತೋರಿಸ್ತೀನಂತೆ. ಸೊ 0 ಇಂಟು 3 0, 0 ಇಂಟು 2 0, ಪ್ಲಸ್ 1 3 3, 1 2 2. ಹೌದಾ, 0 ಆಸ್ ಇಟ್ ಇಸ್ ಇದೆ, 3 ನಂತರ 2. ಸೊ ಇಲ್ಲಿ ಚುಕ್ಕಿಯಲ್ಲಿ ಹಾಕ್ಬೇಕು ಒಂದು ಸಂಖ್ಯೆ ಆದ್ಮೇಲೆ, ಯಾಕಂದ್ರೆ ಇಲ್ಲಿ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವೆ, ಒಂದೇ ಸಂಖ್ಯೆ ಇದೆ. ಸೊ ಇಲ್ಲಿಂದ ಕೌಂಟ್ ಮಾಡಿದ್ರೆ ಮೊದಲನೇ ಸಂಖ್ಯೆ 0 ಇದೆ, ಹೌದಾ ಇಲ್ಲೋ. 0 ಆದ್ಮೇಲೆ ನಾನು ಇಲ್ಲೊಂದು ಚುಕ್ಕಿ ಅಂತ ಇಡ್ತೀನಿ. ಸೊ ನನಗೆ ಉತ್ತರ ಏನ್ ಬಂತು, 23.0 ಅಂತ ಬಂತು. 23.0. ಸೊ ಒಂದನ್ನ ನೀವು ಗಮನ ಕೊಡ್ಬೇಕು ಮಕ್ಳೇ, ಪಾಯಿಂಟ್ ಆದ್ಮೇಲೆ ನಿಮ್ಗೆ 0 ಬಂದ್ರೆ ಅದರದ ವ್ಯಾಲ್ಯೂ ಏನು ಇರೋದಿಲ್ಲ. ಸೊ 23.0 ಅದ್ರದ್ದು ಆಕ್ಚುಲಿ ಇಟ್ ಇಸ್ ಈಕ್ವಲ್ ಟು, ಇದು ಎದ್ರ ಸಮಾನ ಅಂತ ಹೇಳ್ತೀವಿ ಅಂದ್ರೆ 23 ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಸಮಾನ ಅಂತ ಹೇಳ್ತೀವಿ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ 0 ಬರುವಂತ್ರ ಅದ್ರದ್ದು ಏನು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಡೈರೆಕ್ಟ್ಲಿ 23 ಬರೆದ್ರು ಕೂಡ ನಿಮ್ದು ಆನ್ಸರ್ ಏನಾಯ್ತು, ಕರೆಕ್ಟೇ ಆಯ್ತು. ಸೊ ಇಲ್ಲಿ ಏನಾಯ್ತು, ನೀವು ಇಂಟು 10 ಮಾಡಿದಾಗ ಇಲ್ಲಿ ಏನಿದೆ, ಇಲ್ಲಿ ದಶಾಂಶ ಇದೆ, ಹೌದೋ ಇಲ್ಲೋ. ದಶಾಂಶದ ದಶಮಾಂಶಗಳಲ್ಲಿ ಈ ಒಂದು ಏನ್ ನಾನು ಸಂಖ್ಯೆ ಬರ್ದಿದ್ದೀನಲ್ಲ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ, ಮೂರರದ್ದು ಪ್ಲೇಸ್ ವ್ಯಾಲ್ಯೂ ಏನು, ದಶಾಂಶ. ಈಗ ನಾವ್ ಅದನ್ನ ಇಂಟು 10 ಮಾಡಿದ್ರೆ ಇಲ್ಲಿ ಏನಾಯ್ತು, ಈ ಪಾಯಿಂಟ್ ಇಲ್ಲಿದ್ದ ಎಲ್ಲಿಗೆ ಶಿಫ್ಟ್ ಆಯ್ತು, ಈ ಕಡೆ ಹೋಯ್ತದು, ಹೌದೋ ಇಲ್ಲೋ, ಹೋಗೇ ಬಿಡ್ತು. ಎಸ್ ಅವ್ರ ನೋ, ಹೋಗೇ ಬಿಡ್ತದು, ಇದು ಬರ್ಲೇ ಇಲ್ಲ, ಹೌದೋ ಇಲ್ವೋ. ಅದು ಪಾಯಿಂಟ್ ಏನಾಯ್ತು, ಹೋಗೇ ಬಿಡ್ತು, ಬರ್ಲೇ ಇಲ್ಲ. ಹಾಗಾದ್ರೆ ಇದರ ಅರ್ಥ ಏನು, ಇದರ ಅರ್ಥ ನೀವು ಯಾವುದೇ ಒಂದು ಸಂಖ್ಯೆ, ಎಸ್ಪೆಷಲಿ ದಶಮಾಂಶಗಳ ಸಂಖ್ಯೆ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ, ನೀವು ಅದನ್ನ ನೀವು 10, 100, 1000ದಿಂದ ಗುಣಾಕಾರ ಮಾಡಿದ್ರೆ ಏನಾಗುತ್ತಂದ್ರೆ ಇಲ್ಲಿ ಸಂಖ್ಯೆಗಳು ಏನಿರ್ತಾವ, ಶಿಫ್ಟ್ ಹಾಕೋಂತ ಹೋಗ್ತದ. ಅದೇನ್ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಅದು ಶಿಫ್ಟ್ ಹಾಕೋಂತಾನೆ ಹೋಗ್ಬಿಡ್ತದ. ಸಾರಿ, ನೀಲ್ ಹಾಕಿದ್ದೀನಿ, ಸಾರಿ. ಇಲ್ಲಿ ಏನಾಗಿದೆ, ಎಸ್, ಇಲ್ಲಿ ಏನಾಗ್ಬಿಡ್ತದ, ಅದೇನು ಡೆಸಿಮಲ್ ಚುಕ್ಕಿ ಇದೆಯಲ್ಲ, ಇದೇನ್ ಚುಕ್ಕಿ ಇದೆಯಲ್ಲ ಅದು ಶಿಫ್ಟ್ ಹಾಕೋಂತ ಹೋಗುತ್ತ. ಅದ್ ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂತಂದ್ರೆ ಮಕ್ಳೇ, ಈ ಕಡೆ ಶಿಫ್ಟ್ ಹಾಕೋಂತ ಬಂದ್ಬಿಡುತ್ತದು. ಇಲ್ಲಿ ನೋಡಿ, ಇಲ್ಲಿತ್ತ ಅದು ಏನಾಗ್ಬಿಡ್ತು, ಈ ಕಡೆ ಬಂದ್ಬಿಡ್ತು, ಹೌದಾ ಇಲ್ಲ. 23 ಒಂದ್ ಕಡೆ ಹೋಗ್ಬಿಡ್ತು, ಇದೇನಾಯ್ತು ಇಲ್ಲಿಗೆ ಬಂತು, ಈ ಕಡೆ ಹೋಗೋದಿಲ್ಲ, ಈ ಕಡೆ ಹೋಗುತ್ತೆ. ಸೊ ಈ ಕಡೆ ಏನಾಗ್ಬಿಡ್ತು, ಹೋಗ್ಬಿಡ್ತು, ಹೌದೋ ಇಲ್ವೋ. ಅದೇ ರೀತಿ ಗಮನ ಕೊಡಿ, ಇಲ್ಲಿ ಇನ್ನೊಂದ್ ಮಾಡ್ತೀನಂತೆ. ಇದನ್ನ ಈಗ ಗುಣಾಕಾರ ಮಾಡೋಣಂತ. 0 ಇಂಟು 5 0, 0 ಮೂರ್ಲೆ 0, 0 ಎರಡ್ಲೆ 0, ಪ್ಲಸ್ 1 5 5, 1 3 3, 1 2 2. ಸೊ ಉತ್ತರದಲ್ಲಿ ಎಷ್ಟು ಬಂತು, 0.532, 2350 ಅಂತ ಬಂದಿದೆ. ಆದ್ರೆ ಇದನ್ನ ದಶಮಾಂಶಕ್ಕೆ ಬರಿಬೇಕು. ಸೊ ಇಲ್ಲಿ ಏನಾಗಿದೆ, ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವ್, 2 ಸಂಖ್ಯೆಗಳಿದಾವ್. ಸೊ ಇಲ್ಲಿ 1 2, ಇಲ್ಲಿ ನಾನು ಏನ್ ಮಾಡಿದೆ, ಚುಕ್ಕಿ ಅಂತ ಹಾಕಿದೆ. ಈಗ 23.50 ಇದೆಯಲ್ಲ, ಇದು ಡೈರೆಕ್ಟ್ಲಿ ನೀವು 23.5 ಅಂತಾನೂ ಬರಿಬಹುದು. ಯಾಕಂದ್ರೆ ನಾ ಹೇಳಿದ್ದೀನಿ, ಏನಿದು ಚುಕ್ಕಿ ಇದೆಯಲ್ಲ, ಚುಕ್ಕಿ ಆದ್ಮೇಲೆ 0 ಬಂದ್ರೆ ಅದ್ರದ್ದು ಮೌಲ್ಯ ಇರೋದಿಲ್ಲ. ದಂಡಿಗೆ ಲಾಸ್ಟಿಗೆ ಕೊನೆಗೆ ಅದ್ರದ್ದು ಏನ್ 0 ಬಂದ್ರೆ ಅದ್ರದ್ದು
ಮೌಲ್ಯ ಇರೋದಿಲ್ಲ. ಡೈರೆಕ್ಟ್ಲಿ ನೀವು 23.5 ಅಂತಾನು ಬರಿಬಹುದು. ಈಗ ನೀವ್ ಏನ್ ಗಮನಿಸಬಹುದು, ಏನಿತ್ತು ಚುಕ್ಕಿ ಇಲ್ಲಿತ್ತು, ಆದ್ರೆ 10 ಜೊತೆ ಅದನ್ನೇ ನಾವು ಗುಣಾಕಾರದ ಮಾಡಿದಾಗ ಇದು ಎಲ್ಲಿ ಹೋಯ್ತು, ಪಾಯಿಂಟ್ ಈ ಕಡೆ ಹೋಯ್ತು. ಹೋಯ್ತು ಇಲ್ಲೋ? ಸೊ ಒಂದು ಪ್ಲೇಸ್ ವ್ಯಾಲ್ಯೂ ಏನಾಯ್ತದು, ಚುಕ್ಕಿ ಶಿಫ್ಟ್ ಆಯ್ತು. ಒಂದು ಪ್ಲೇಸ್ ವ್ಯಾಲ್ಯೂ ಏನಾಯ್ತು, ಶಿಫ್ಟ್ ಆಯ್ತು. ಹೌದಾ? ಅದೇ ರೀತಿ ಈಗ ನೋಡಿ. 2.35 ಇಂಟು 100 ಅಂತ ಮಾಡಿದ್ರೆ ಏನಾಗುತ್ತೆ? ಸೊ ಇಲ್ಲಿ ನೀವ್ ಏನ್ ಗಮನಿಸಬಹುದು, ಅವಾಗಲೇ 2.35 ಇಂಟು 10 ಮಾಡಿದಾಗ ನಮ್ಗೆ ಉತ್ತರ ಏನ್ ಬಂತು, 23.5 ಅಂತ ಬಂತು. ಹೌದಾ ಇಲ್ಲೋ? ಸೊ ಇಲ್ಲಿ 10 ಇದೆ ಅಂದ್ರೆ ಎಷ್ಟು ಸೊನ್ನೆ ಇದೆ, ಒಂದೇ ಸೊನ್ನೆ ಇದೆ. ಹೌದಾ ಇಲ್ಲ? ಹಾಗಾಗಿ ಚುಕ್ಕಿ ಏನಾಯ್ತು, ಒಂದೇ ಪ್ಲೇಸ್ ಶಿಫ್ಟ್ ಆಯ್ತು. ಆದ್ರೆ ಇಲ್ಲಿ ಸೊನ್ನೆ ಎಷ್ಟಿದಾವೆ, ಎರಡಿದಾವೆ. ಅಂದ್ರೆ ಚುಕ್ಕಿ ಎಷ್ಟು ಪ್ಲೇಸ್ ಶಿಫ್ಟ್ ಆಗುತ್ತೆ, 2 ಪ್ಲೇಸ್ ಶಿಫ್ಟ್ ಆಗುತ್ತೆ. ಚೆಕ್ ಮಾಡೋಣವಾ? ನಮ್ ಪ್ರಕಾರ ಉತ್ತರ ಎಷ್ಟು ಬರಬೇಕು, 235 ಬರಬೇಕು. ಸೊ ಚೆಕ್ ಮಾಡೋಣ ಗುಣಾಕಾರ ಮಾಡಿ. 0.5 ಸೊನ್ನೆ, 0.3 ಸೊನ್ನೆ, 0.2 ಸೊನ್ನೆ, ಪ್ಲಸ್ ತಿರ್ಗಾ ಮತ್ತೆ 0 ಅಂತಾನೆ ಬರುತ್ತೆ, ಪ್ಲಸ್ 1.5 1.3 1.2. ಸೊ ಏನ್ ಬಂತು ಉತ್ತರ, 0.053 ಸೊ ನಾವು ಎಷ್ಟರ ಪ್ಲೇಸ್ ನಂತರ ಆ, ಏನಿದು ಚುಕ್ಕಿ ಹಾಕ್ಬೇಕು, 2 ಸಂಖ್ಯೆಗಳ ನಂತರ ನಾನು ಚುಕ್ಕಿಯನ್ನ ಹಾಕ್ಬೇಕು. ಸೊ 1 2 ಇಲ್ಲಿ ನಾನು ಹಾಕ್ತೆ. ಸೊ ನನಗೆ ಉತ್ತರ ಏನ್ ಬಂತು, 235.00 ಬಂದ್ರು. ಅದು ಈಕ್ವಲೆಂಟ್ ಎಷ್ಟು, 235 ಇದೆ ಅಂತ ಅರ್ಥ. ಸೊ ಈ ರೀತಿ ದಶಮಾಂಶಗಳು ವರ್ಕ್ ಆಗ್ತಾವ ಮಕ್ಳೇ. ನೀವು ಯಾವತ್ತು 10 100 ಅಥವಾ 1000 ನೀವೇನರೆ ಯಾವುದೇ ಒಂದು ದಶಮಾಂಶ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಸಂಖ್ಯೆಗಳ ನಡುವೆ ಏನಾಗುತ್ತೆ, ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಏನ್ ಇರ್ತದಲ್ಲ ಅದೇನಾಗುತ್ತೆ, ಶಿಫ್ಟ್ ಆಗುತ್ತೆ. ಯಾಕಡೆ ಸೈಡ್ ಶಿಫ್ಟ್ ಆಗುತ್ತೆ, ಈಚಿ ಕಡೆ. ಅಂದ್ರೆ ನಿಮ್ಮ ರೈಟ್ ಸೈಡ್ ಕಡೆ. ಹೌದಾ? ರೈಟ್ ಸೈಡ್ ಇಲ್ಲಿದೆ. ಹೌದಾ ಇಲ್ವೋ? ಇದು ಲೆಫ್ಟ್ ಆಯ್ತು. ಸೊ ಇದು ರೈಟ್ ಸೈಡ್ ಇದೆ. ಸಂಖ್ಯೆಗಳದ್ದು ವ್ಯಾಲ್ಯೂ ಎಕಡೆ ಶಿಫ್ಟ್ ಆಗತ್ತದ, ಈ ಕಡೆ ಶಿಫ್ಟ್ ಆಗ್ಲಿಕ್ಕತ್ತದ. ಸೊ ರೈಟ್ ಸೈಡ್ ನಿಮ್ಮ ವ್ಯಾಲ್ಯೂಸ್, ರೈಟ್ ಸೈಡ್ ಏನಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಶಿಫ್ಟ್ ಆಗುತ್ತೆ. ಸರಿನಾ? ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ. ಇದು ಒಂದು ವಿಶೇಷವಾದ ಒಂದು ಗುಣ. ದಶಮಾಂಶಗಳ ಗುಣಾಕಾರ ಮಾಡಬೇಕಾದ ನೀವೇನಾರ ಸಾರಿ, ನೀವೇನಾರೆ 10 100 1000 ಅಂತ ಗುಣಾಕಾರ ಮಾಡಿದ್ರೆ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ, ರೈಟ್ ಸೈಡ್ಗೆ ಶಿಫ್ಟ್ ಹಾಕೋಂತ ಹೋಗುತ್ತೆ. ಹೌದಾ? ಗುಣಲಬ್ಧಿನ ಬೆಲೆ ಏನಾಗುತ್ತೆ, ಅದು ಇನ್ನೊಂದ್ ನೀವು ಗಮನಿಸ್ಬೇಕು, ನಿಮಗೆ ವ್ಯಾಲ್ಯೂ ಮಾತ್ರ ಅದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಹೌದಾ, 23.5 ಅಂತ ಬಂತು. ಇಲ್ಲಿ ಸಂಖ್ಯೆಗಳು ಸೇಮ್ ಅದಾವ, 2 3 5 ಇದಾವ, 2 3 5 ಇದಾವ. ಸಂಖ್ಯೆಗಳು ಕೂಡ ಬದಲಾವಣೆ ಆಗೋದಿಲ್ಲ. ಬರೇ ಬದಲಾವಣೆ ಏನಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಮಾತ್ರ ಈಚೆ ಕಡೆ ಶಿಫ್ಟ್ ಆಗುತ್ತೆ ಅಷ್ಟೇ. ನೀವು 10ರಿಂದನೇ ಗುಣಾಕಾರ ಮಾಡಿ, 100ರಿಂದ ಮಾಡಿ, 1000ರಿಂದ ಮಾಡಿ, ಬದಲಾವಣೆ ಸಂಖ್ಯೆಗಳಲ್ಲಿ ಯಾವುದೇ ತರದ ಬದಲಾವಣೆಗಳಿರಲ್ಲ. ಉತ್ತರದಲ್ಲಿಯೂ ಕೂಡ ಅದೇ ಸಂಖ್ಯೆಗಳು ಬರ್ತಾವ. ಬದಲಾವಣೆ ಏನಾಗುತ್ತಂದ್ರೆ ಬರೇ ಚುಕ್ಕಿಯ ಒಂದು ಪೊಸಿಷನ್ ಏನಿದೆ ಅಲ್ಲ, ಅದು ಈ ಕಡೆ ಶಿಫ್ಟ್ ಆಗುತ್ತೆ ಅಷ್ಟೇ. ಓಕೆ. ಎಸ್. ಸೊ ಒಂದಿಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ. ನಂತರ ನೀವು ಏನ್ ಮಾಡ್ಬೋದು, ಇದನ್ನ ತಿಳ್ಕೊಬಹುದು. ಸೊ ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. ಇಲ್ಲಿ ನೋಡಿ, 0.3 ಇಂಟು 0.2 ಅಂತ ತೋರಿಸಿದೀನಿ. ಸೊ ಇವೆರಡನ್ನ ನಾನು ಏನ್ ಮಾಡ್ತೀನಿ, ಈಗ ಗುಣಾಕಾರ ಮಾಡ್ತೀನಿ. ಯಾವ ರೀತಿ ಇದು ನಾವು ಪಿಕ್ಚರ್ ಅಲ್ಲಿ ಪಿಕ್ಚರ್ ಮೂಲಕ, ಚಿತ್ರದ ಮೂಲಕವೂ ಕೂಡ ಯಾವ ರೀತಿ ನಾವು ಅದನ್ನ ತೋರಿಸ್ಕೊಡ್ಬೋದು ಅಂತ ಹೇಳ್ತೀನಿ. ಮಲ್ಟಿಪ್ಲೈ ಅದು. ಸೊ ಇಲ್ಲಿ ಏನಾಯ್ತು, 0.3 ಇಂಟು 0.2 ಮಾಡಿದ್ರೆ ನಮ್ಗೆ ಉತ್ತರ ಏನ್ ಬಂತು, 0.06 ಅಂತ ಬಂತು. ಈಗ ನೋಡಿ, ಇಲ್ಲಿ ಇದೇನ್ ಪಿಂಕ್ ಕಲರ್ ಇದೆಯಲ್ಲ, ಇದು ಇಲ್ಲಿ ಇದೆ ತಲೆ ಮೇಲೆ. ನಂತರ ಇದು ನೀಲಿ ಕಲರ್ ಇಲ್ಲಿದೆ. ಇವೆರಡೂ ಕೂಡ ಹಿಂಗೆ ಕೂಡ್ತಾವ್. ಕೂಡಾಣ ಇಲ್ಲಿ ಏನಾಯ್ತು, 6 ಬಾಕ್ಸಸ್ ಏನಿದಾವಲ್ಲ, ಗ್ರೀನ್ ಕಲರ್, ಹಸಿರು ಕಲರ್ ಆಗಿದಾವ್ ನೋಡಿ. ಸೊ ನಮಗೆ ಉತ್ತರ ಏನ್ ಬಂತು, 0.06 ಅಂತ ಬಂತು. ಹೌದಾ? ಎಸ್. ಮತ್ತೊಂದ್ ಮಾಡೋಣ ಅಂತ.
4 ತಗೋತೀನಿ ಇಲ್ಲಿ. ಇಲ್ಲೂ ಕೂಡ 4 ತಗೋತೀನಿ. ಸೊ 0.4 ಇಂಟು 0.4 ಮಾಡ್ತೀನಿ ನೋಡಿ ಇಲ್ಲಿ. ಲಕ್ಷ ಕೊಡಿ. ಸೊ ಇಲ್ಲೂ ನೋಡ್ರಿ ಎಷ್ಟು ಬಾಕ್ಸಸ್ ಇದಾವೆ. 1 2 3 4 5 6 7 8 9 10. 10ರಲ್ಲಿ 4 ಬಾಕ್ಸಸ್ ಪಿಂಕ್ ಕಲರ್ ಇದಾವ. 10 ಯಾಕೆ ತಗೊಂಡಿದೀವಿ? ಇದು ಯಾವ ಸಂಖ್ಯೆ ಇದೆ? ದಶಮಾಂಶ ಸಂಖ್ಯೆ ಇದೆ. ಅಂದ್ರೆ ಇದನ್ನ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 4/10 ಬರುತ್ತೆ. ಯಾಕಂದ್ರೆ ಇದು ದಶಮಾಂಶದ ಪ್ಲೇಸ್ ವ್ಯಾಲ್ಯೂ ಎಲ್ಲಿದೆ? ಒಂದು. ಎರಡನೇದು, ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? ಒಂದೇ ಸಂಖ್ಯೆ ಇದೆ. ಹಾಗಾಗಿ ನಾವು ಝೀರೋನು ಎಷ್ಟು ಹಾಕ್ತಿವಿ? ಒಂದೇ ಹಾಕ್ತಿವಿ. ಹೌದಾ ಇಲ್ಲೋ? ಸೊ ಹಾಗಾಗಿ ಇದು 4/10 ಅಂತ ಬರುತ್ತೆ. ಅಲ್ಲಿಯೂ ಆದ್ರೂ ಹಾಗೆ, ನೀಲಿ ಸೈಡ್ ಆದ್ರೂನು ಹಾಗೆ ಅಷ್ಟೇ ಬರುತ್ತೆ. ಸೊ ನಾವು 10ರಲ್ಲಿ 4 ಏನ್ ಬಾಕ್ಸಸ್ ಇದಾವಲ್ಲ ಅವನ್ನ ಹೈಲೈಟ್ ಮಾಡಿದೀವಿ. ಹೌದಾ? ಈಗ ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ ಮಕ್ಕಳೇ, ನೋಡೋಣ ಅಂತ ಯಾವ ರೀತಿ ಬರ್ತೈತಿ ಅಂತ. ಸರಿನಾ? ಇಲ್ಲಿ ನೋಡಿ ಎಷ್ಟು ಬಂತು ಉತ್ತರ. ಉತ್ತರ 0.16 ಅಂತ ಬಂತು. ಸಾರಿ. ಹೌದಾ? 0.16 ಅಂತ ಬಂತು. ನೋಡಿದ್ರಾ? ಏನಾಯ್ತು ಇಲ್ಲಿ? ಪಿಂಕ್ ಕಲರ್ ಇದ್ದಿದ್ದು ಕೂಡಿದ್ದು, ನಂತರ ನೀಲಿ ಕಲರ್ ಇದ್ದಿದ್ದು ಕೂಡಿ ಇಲ್ಲಿ ನೋಡಿ ಏನಾಗಿದೆ? 16 ಬಾಕ್ಸ್ಗಳು ಹೈಲೈಟ್ ಆಗಿದ್ದಾವೆ. ಹೌದಾ? 16 ಬಾಕ್ಸ್ಗಳು ಹೈಲೈಟ್ ಆಗಿದ್ದಾವೆ ಹಸಿರು ಕಲರ್ದಲ್ಲಿ. ಹೌದು. ಸೊ ಇಲ್ಲಿ ಎಷ್ಟಾಯ್ತು? ನಾವು 0.16 ಅಂದ್ರ ಇದನ್ನ ನೀವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ? 16 ಅಪಾನ್ ಎಷ್ಟು ಬರುತ್ತೆ? 16/100 ಅಂತ ಬರುತ್ತೆ. ಯಾಕಂದ್ರೆ ಅಲ್ಲಿ ಚುಕ್ಕಿ ಆದ್ಮೇಲೆ ಎಷ್ಟು ಸಂಖ್ಯೆಗಳಿದಾವೆ? 2 ಸಂಖ್ಯೆಗಳು. ಹಾಗಾಗಿ 0 ನೀವ್ ಎಷ್ಟು ಹಾಕ್ತಿರಿ? 2 ಹಾಕ್ತಿರಿ. ನಂತರ ಅದು ಏನಿದೆ? ದಶಾಂಶ ಆದ್ಮೇಲೆ ಇರುವಂತಹ ಯಾವ್ದು? ಯಾವೊಂದು ಪ್ಲೇಸ್ ವ್ಯಾಲ್ಯೂ ಬರುತ್ತೆ? ಹೇಳಿ ಜಲ್ದಿ. ದಶಾಂಶ ಆದ್ಮೇಲೆ ಯಾವ್ದು ಬರುತ್ತೆ? ಅದು ಏನಿಲ್ಲ ಅಂದ್ರು ಒಂದ್ ಸೆಕೆಂಡ್. ಅದು ಏನ್ ಬರುತ್ತೆ? ಶತಾಂಶದ ಒಂದು ಸಾರಿ, ಶತಾಂಶದ ಒಂದು ಸಂಖ್ಯೆಯಾಗಿ ಬರುತ್ತೆ. ಹಾಗಾಗಿ ಅದು ನಾವು ಕೆಳಗಡೆ ಏನ್ ಬರ್ತೇವೆ? 16/100 ಅಂತ ಬರಿತೀವಿ. ಹೌದಾ? ಎಸ್. ಸೊ ಈ ರೀತಿ ನೀವೇನ್ ಮಾಡ್ಬೋದು? ಪಿಕ್ಚರ್ ಅಲ್ಲಿ, ಚಿತ್ರಗಳಲ್ಲಿಯೂ ನಾವೇನ್ ಮಾಡ್ಬೋದು? ದಶಾಂಶಗಳನ್ನ ವ್ಯಕ್ತಪಡಿಸಬಹುದು, ಅದರದ್ದು ಗುಣಾಕಾರವನ್ನ ವ್ಯಕ್ತಪಡಿಸಬಹುದು. ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅಂತ. ಎಲ್ರು ತಯಾರಿದ್ದೀರಾ? ಸೊ ಲೆಟ್ ಸ್ಟಾರ್ಟ್. ಸೊ ಮೊದಲನೇ ಕ್ವಶನ್, 0.7 ಇಂಟು 0.4 ಎಷ್ಟು ಬರುತ್ತೆ ಉತ್ತರ? ಆಪ್ಷನ್ ಎ 280, ಆಪ್ಷನ್ ಬಿ 0.28, ಆಪ್ಷನ್ ಸಿ 0.0028. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಹೇಳಿ. ಬಂತ ಉತ್ತರ? ಮಾಡಿದ್ರ? ಎಲ್ರು ಮಾಡ್ಬೇಕು. ಇದನ್ನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ದೊಂದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ನಾ ಚೆಕ್ ಮಾಡೋಣವಾ? ಚೆಕ್ ಮಾಡೋಣ. ಸೊ ಇದು ಒಂದು ಕರೆಕ್ಟ್ ಉತ್ತರ ಆಯ್ತು. ಎರಡನೇ ಪ್ರಶ್ನೆ. ಸೊ 14.3 ಇಂಟು 1.9 ಎಷ್ಟು ಬರುತ್ತೆ ಉತ್ತರ? 14.3 ಇಂಟು 1.9 ಎಷ್ಟು ಬರುತ್ತೆ? ಎ ಬಿ ಸಿ ಒಳಗಡೆ ಕರೆಕ್ಟ್ ಆದ ಒಂದು ಉತ್ತರ ಯಾವುದು? ಮಾಡಿ ಮಕ್ಳೇ, ಇದನ್ನ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗೋದು. ಯಾವುದು ಬರುತ್ತೆ? ಎಸ್, ಆಪ್ಷನ್ ಸಿ ಬರುತ್ತಾ? ಚೆಕ್ ಮಾಡೋಣವಾ? ಎಸ್, ನೀವು ಮಾಡಿದಂತ ಒಂದು ಕರೆಕ್ಟ್ ಇದೆ. ನಂತರ ಮೂರನೇ ಪ್ರಶ್ನೆ, 26.9 ಇಂಟು 1.2 ಅಂತ ಇದೆ. ಸೊ ಚೆಕ್ ಮಾಡಿ ಕರೆಕ್ಟ್ ಇದೆಯೋ ಸರಿ ಇದೆಯೋ ಆನ್ಸರ್ ಯಾವ್ದು ಇದ್ರೊಳಗಡೆ, ಎ ಬಿ ಸಿ ಒಳಗಡೆ.
ಸೊ ಮಾಡಿದ್ರ ಯಾವ್ದೋ ಒಂದು ಕರೆಕ್ಟ್ ಆನ್ಸರ್ ಮಕ್ಳೇ? ಎ ಬಿ ಸಿ ಅಲ್ಲಿ ಬಿನಾ ಚೆಕ್ ಮಾಡೋಣವಾ? ಲೆಟ್ಸ್ ಚೆಕ್. ಎಸ್, ಸೊ ನಿಮ್ಮ ಉತ್ತರ ಕರೆಕ್ಟ್ ಇದೆ ಮಕ್ಳೇ, ವೆರಿ ಗುಡ್. ಈಗ ನೆಕ್ಸ್ಟ್ ಒಂದು ಕ್ವೆಶನಿಗೆ ಹೋಗೋಣ ಅಂತ. ಒಂದನ್ನ ಚೂಸ್ ಮಾಡ್ತೀನಿ. ಸೊ ಲೆಟ್ಸ್ ಚೆಕ್. ಸೊ ಇದೊಂದು ಬೋನಸ್ ರೌಂಡ್ ಇದೆ, ಚೆಕ್ ಮಾಡೋಣ ಅಂತ. ನಿಮಗೆ 4ನೇ ಪ್ರಶ್ನೆ ಏನಿದೆ ಅಂತ. ಸೊ 4.76 ಇಂಟು 1.6 ಏನಂತ ಬರುತ್ತೆ ಉತ್ತರ? ಉತ್ತರ ಸರಿ ಯಾವುದು ಇದ್ರೊಳಗಡೆ? ಮಾಡಿ, ಪ್ರಯತ್ನ ಮಾಡಿ ಮಕ್ಳೇ. ಸೊ ಉತ್ತರ 7.616 ಅಂದ್ರೆ ಆಪ್ಷನ್ ಏನಾ ಚೆಕ್ ಮಾಡೋಣ. ಎಸ್, ಆಪ್ಷನ್ ಕರೆಕ್ಟ್ ಇದೆ ನೀವು ಚೂಸ್ ಮಾಡದಂತದ್ದು. ನಂತರ 5ನೇ ಕ್ವೆಶನ್ ನೋಡಿ. 0.018 ಇಂಟು 4.9 ಅಂತ ಇದೆ. ಸೊ ಉತ್ತರ ಏನ್ ಬರುತ್ತೆ? ಯಾವ್ದು ಎ ಬಿ ಸಿ ಅಲ್ಲಿ ಯಾವ ಉತ್ತರ ಮಕ್ಕಳೇ? ಬಿನಾ ಚೆಕ್ ಮಾಡೋಣವಾ? ಸೊ ಎಸ್, ನೀವ್ ಕೊಟ್ಟಂತ ಒಂದು ಆನ್ಸರ್ಸ್ ಏನಿದೆ ಎಲ್ಲವೂ ಕೂಡ ಸರಿಯಾಗಿ ಇದೆ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ನಾನ್ ಕಲ್ಸಿದಂತ ಒಂದು ಗುಣಾಕಾರ ಏನಿದೆ, ದಶಮಾಂಶಗಳ ಒಂದು ಗುಣಾಕಾರ ಏನಿದೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅಂತ ಮಕ್ಳೇ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.